ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಲಿಟ್ರಲಿ ಮೇಕ್ ಓವರ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ನ್ಯೂ ಇಯರ್ಗೆ ಮೇಕ್ ಓವರ್ ಅಂತ ಅಂದರೆ ನಮ್ಮ ಮನೇನ ಒಂದು ಸ್ವಲ್ಪ ಮೇಕ್ ಓವರ್ ಮಾಡ್ತಾ ಇದ್ದೀವಿ. ಅದ್ರದ್ದು ಒಂದು ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹೋಮ್ ಟೂರ್ ಮಾಡ್ತೀನಿ, ಬಟ್ ಏನಪ್ಪ ಅಂದರೆ ಹೋಮ್ ಟೂರ್ ಮಾಡೋಕ್ಕಿಂತ ಮುಂಚೆ ನನಗೆ ಮನೆ ಕಂಪ್ಲೀಟಾಗಿ ನಾನು ಹೇಗೆ ಅಂದ್ಕೊಂಡಿದ್ನೋ ಆ ರೀತಿಯಾಗಿ ಸೆಟಪ್ ಆಗಬೇಕು ಅಂತ ಅಂದ್ಕೊಂಡು ನಾನು ಹೋಮ್ ಟೂರ್ನ ಮಾಡಿರಲಿಲ್ಲ. ಬಟ್ ಎಂಟಿ ಹೋಮ್ ಟೂರ್ನ ನಾನು ಫಸ್ಟೇ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿಲ್ಲ ಅಂದರೆ ನೋಡ್ಬೋದು. ಆ್ಯಂಡ್ ಈ ಮನೆ ಒಂದು 2 BHK ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಆಲ್ಮೋಸ್ಟ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿದೆ. ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ ಅಂದರೆ ಸೊ ಇದು ಬಂದು 2 BHK ರೆಂಟೆಡ್ ಹೌಸ್ ಆಯ್ತಾ. ಸೊ ಇಲ್ಲಿ ಬಂದು ನಾವು ಮೇಕ್ ಓವರ್ ಮಾಡೋಣ ಅಂದರೆ ಹೊಸ ವರ್ಷಕ್ಕೆ ಒಂದು ಸ್ವಲ್ಪ ಏನಾದರೂ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಮೇಕ್ ಓವರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಹಾಗೇನೆ ಫಸ್ಟು ರೂಮ್ ಮೇಕ್ ಓವರ್ ಇಂದ ಸ್ಟಾರ್ಟ್ ಮಾಡೋಣ. ಲೈಕ್ ಆಲ್ ಪಾರ್ಟ್ ಆಫ್ ದ ಹೌಸ್ ಪ್ರತಿಯೊಂದು ಬಿಟ್ಟನ್ನು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಮೇಜರ್ ಆಗಿ ನನಗೆ ರೂಮ್ನ ಫಸ್ಟ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು 2 ರೂಮ್ ಕೂಡ ಚೇಂಜಸ್ ಆಗುತ್ತೆ ಇವತ್ತು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೊಸ ಐಟಮ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ಸೊ ಏನೆಲ್ಲ ತರಿಸ್ಕೊಂಡಿದ್ದೀನಿ, ಹೇಗೆ ಏನು ಪ್ರತಿಯೊಂದರೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿಯಾದಂಥ ಒಳ್ಳೆ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಆದಷ್ಟು. ಸೊ ಫಸ್ಟ್ ಬಿಟ್ ನಾನು ಏನು ತರಿಸ್ಕೊಂಡಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಈ ರೂಮ್ದು ಸ್ವಲ್ಪ ಮೇಕ್ ಓವರ್ ಏನಪ್ಪ ಅಂದರೆ ಈ ಮಂಚನ ಇಲ್ಲಿಂದ ಎತ್ತಾ ಇದ್ದೀನಿ. ಸೊ ಈ ಮಂಚನ ತೆಗೆದ್ಬಿಟ್ಟು ಹೊಸ ಮಂಚನ ತರಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ನನಗೆ ಇನ್ನೊಂದು ಮಂಚ ತುಂಬ ಇಷ್ಟ ಆಯಿತು, ಬಟ್ ಅದು ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಈ ಮಂಚನ ಫಸ್ಟ್ ತರಿಸ್ಕೊಂಡ್ಬಿಟ್ಟೆ, ಬೇಗ ಬರುತ್ತೆ ಅಂತ. ಬಟ್ ಇವಾಗ ನೋಡಿದ್ರೆ ಅದು ಕೂಡ ಈ ಟೈಮ್ ಅಷ್ಟೇ ನನಗೆ ಸಿಕ್ಬಿಡ್ತಿತ್ತು. ಅದೇ ಬೇಜಾರಾಗ್ತಿದೆ. ಬಟ್ ಅದು ಸಕ್ಕತ್ ಇಷ್ಟ ಆಗಿತ್ತು ನನಗೆ ಆ ಮಂಚ. ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಏನೇನು ಬರಬೇಕು ಅಂದ್ಕೊಂಡಿದ್ದೀವಿ ಅದೇ ಬರುತ್ತೆ. ಸೊ ಈ ಮಂಚನ ತರಿಸ್ಕೊಂಡಿದ್ದೀನಿ. ಇದು ಯಾವ ರೀತಿಯಾಗಿದೆ ಏನು ಎತ್ತ ಅಂತಲ್ಲ ಇವಾಗ ಫಿಟ್ ಮಾಡೋಕ್ಕೆ ಬರ್ತಾರೆ, ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ಒಂದು ಮಂಚ ಬೆಡ್ ಎಲ್ಲ ಹೋಗಿ ಬಂದ್ಬಿಟ್ಟು ಆ ಕಡೆ ರೂಮಿಗೆ ಹೊಟ್ಟೋಗುತ್ತೆ. ಅದು ನಮ್ಮ ಗೆಸ್ಟ್ ರೂಮ್ ಥರ ಏನು ಮಾಡಿದ್ದೀವಲ್ಲ, ಸೊ ಅಲ್ಲಿಗೆ ಹೋಗುತ್ತೆ. ಸೊ ನಾವು ಮಕ್ಕಳಿಗೆ ಸಪ್ರೇಟ್ ರೂಮ್ ಹತ್ರ ಏನೂ ಮಾಡಿಲ್ಲ. ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಗೆಸ್ಟ್ ಜಾಸ್ತಿ ಹೋಗ್ತಾ ಬರ್ತಾ ಇರ್ತಾರೆ. ಇವಾಗ ನನ್ನ ಮೈದನ ಆಗಲಿ ಅಥವಾ ನನ್ನ ತಂಗೀರಾಗಲಿ, ಸೊ ನಮ್ಮ ಅಪ್ಪ ಅಮ್ಮ ಆಗಲಿ, ಪುನೀತವ್ರ ಅಪ್ಪ ಅಮ್ಮ ಆಗಲಿ, ಈ ಥರ ಬರ್ತಾ ಹೋಗ್ತಾ ಇರ್ತಾರಲ್ವ. ಅದಕ್ಕೇ ನಮಗೆ ಒಂದು ನಮ್ಮ ರೂಮ್, ಇನ್ನೊಂದು ಗೆಸ್ಟ್ ರೂಮ್ ಆ ಥರ ನಾವು ಅಂದ್ಕೊಂಡಿದ್ದೀವಿ. ಸೊ ಇದು ಬಂದು ಕ್ವೀನ್ ಸೈಜ್ ಬೆಡ್ ಇರೋದ್ರಿಂದ ನಮಗೆ ಕ್ವೀನ್ ಸೈಜ್ ಬೆಡ್ಡು ಸಾಲೋದಿಲ್ಲ. ನಾವು 4 ಜನ ಒಂದೇ ಬೆಡ್ ಮೇಲೆ ಮಲಗೋದ್ರಿಂದ ಪುನೀತ್ ಮತ್ತು ಲಕ್ಷಿತ್ ಕೆಳಗಡೆ ಮಲಗಿರ್ತಾರೆ. ಸೊ ಇವಾಗ ಚಳಿ ಬೇರೆ, ಶೀತ ಎಲ್ಲ ಜಾಸ್ತಿ ಆಗಿರ್ತಾ ಇದೆ. ಅದಕ್ಕೇ ಏನು ಅಂದ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಕಿಂಗ್ ಸೈಜ್ ಬೆಡ್ನ ಹಾಕ್ಬಿಡೋಣ ಅಂತ ಹೇಳಿ ಈ ಕ್ವೀನ್ ಸೈಜ್ ಬೆಡ್ನ ತೆಗೆದು ಅಲ್ಲಿ ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಗೆಸ್ಟ್ ರೂಮ್ಗೆ. ಆ್ಯಂಡ್ ಇಲ್ಲಿಗೆ ಬಂದು ಕಿಂಗ್ ಸೈಜ್ ಸಖತ್ತಾಗಿರುವಂಥ ಒಂದು ಬೆಡ್ನ, ಇದು ಕೂಡ ಬೆಡ್ ಚೆನ್ನಾಗಿದೆ, ಕಾಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಂದು ಬೆಡ್ ಹಾಗೂ ಕಾಟ್ ಎರಡೂ ಕೂಡ ಆರ್ಡರ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಕೆಲವೊಂದು ಮೇಕ್ ಓವರ್ಸ್ನ ಮಾಡ್ತಾ ಇದ್ವಿ. ಮತ್ತು ರೂಮ್ನ ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಟೈಮಿಂದ ಅನ್ನಿಸ್ತಾ ಇತ್ತು. ಸೊ ಎಸ್, ಬಟ್ ಏನಪ್ಪ ಅಂದರೆ ನಮ್ಮ ಫ್ರೇಮ್ ಅಲ್ಲೇ ಇರುತ್ತೆ, ನಮ್ಮ ಈ ಡ್ರೆಸ್ಸಿಂಗ್ ಟೇಬಲ್ ಅಲ್ಲೇ ಇರುತ್ತೆ ಗೈಸ್. ಇದನ್ನ ಮಾತ್ರ ಚೇಂಜ್ ಮಾಡಲ್ಲ. ಅದನ್ನು ಚೆನ್ನಾಗಿ ಅನಿಸುತ್ತೆ ಈ ಫ್ರೇಮ್ ನನಗೆ, ಅಲ್ವಾ? ಓಕೆ ಬನ್ನಿ ಇವಾಗ ಗೈಸ್. ಈ ರೂಮಲ್ಲಿ ಇರುವಂಥ ಮಂಚನ ಏನು ಮಾಡ್ತಾ ಇದ್ದೀರಾ ಸುಪ್ರಿಯಾ? ಸೊ ಈ ರೂಮಲ್ಲಿ ಮಂಚ ಇರಲಿಲ್ಲ. ಈ ರೂಮಲ್ಲಿ ಬಂದು ನಾವು ಈ ರೀತಿಯಾಗಿ ಒಂದು ಕಿಂಗ್ ಸೈಜ್ ಬೆಡ್ನ ಹಾಕಿದ್ವಿ, ಜಸ್ಟ್ ಹಿಂಗೆ ಕೆಳಗಡೆಗೆ ಹಾಕಿದ್ವಿ. ಸೊ ಏನಪ್ಪ ಅಂದರೆ ಇದು ಬಂದೊಂದು ಸ್ಪ್ರಿಂಗ್ ಬೆಡ್ ಆಯಿತಾ, ಬಟ್ ಇದ್ರ ಮೇಲೆ ಮಲ್ಕೊಂಡ್ರೆ ಸಖತ್ ಈ ಥರ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಅದಕ್ಕೇ ಇದನ್ನು ತೆಗೆದುಬಿಡ್ತಾ ಇದ್ದೀವಿ ಈ ಬೆಡ್ನ. ನೋಡಬೇಕು ಅದನ್ನ ಹೆಂಗೆ ಗೋಡನ್ಗೆ ಏನಾದರೂ ಸಾಗಿಸ್ಬೇಕು, ಬಿಕಾಸ್ ಯೂಸೇ ಮಾಡಲಿಲ್ಲ ನಾವು ಇದನ್ನ. ಸೊ ನೋಡೋಣ ಏನು ಮಾಡೋದು, ಅದನ್ನ ಆಮೇಲೆ ಯೋಚನೆ ಮಾಡೋದ. ಆ್ಯಂಡ್ ಇದು ಹೊಸ ಬೆಡ್ ತರಿಸಿದ್ದೀನಿ. ಸೊ ಇದು ಬಂದು ಸ್ಲೀಪಿ ಕ್ಯಾಟ್ ಅಂತ ಒಂದು ಒಳ್ಳೆ ಮ್ಯಾಟ್ರಸ್ ಬ್ರ್ಯಾಂಡ್ ಸಿಕ್ಕಿದ್ದು, ಅಲ್ಲಿದ್ದು ಒಂದು ಹೊಸ ಬೆಡ್ನ ತರಿಸಿದ್ದೀನಿ. ಅದನ್ನು ಕೂಡ ಹಾಕಿದಾಗ ತೋರಿಸ್ತೀನಿ. ಆ್ಯಂಡ್ ಎಸ್ ಗೈಸ್, ಸೊ ಆ ಒಂದು ಮಂಚ ಬೆಡ್ ಬಂದು ಇಲ್ಲಿಗೆ ಬರುತ್ತೆ ಆ್ಯಂಡ್ ಅಲ್ಲಿ ಹೊಸದು. ಸೊ ಈ ಥರ ಕೆಲವೊಂದು ಚೇಂಜಸ್ನ ಅನ್ಕೊತಾ ಇದ್ದೀನಿ. ಹಾಗೂ ಕಿಚನ್ ಮೇಕ್ ಓವರ್ ಕೂಡ ತುಂಬ ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕಿಚನ್ದು ಕೂಡ ಮೇಕ್ ಓವರ್ ಮಾಡೋಕ್ಕೆ ಎಲ್ಲ ಐಟಮ್ಸು ಕೂಡ ಬಂದಿದೆ, ಜಸ್ಟ್ ಸ್ವಲ್ಪ ಮಾಡೋದಷ್ಟೇ ಬಾಕಿ. ಸೊ ಕಿಚನ್ ಕೂಡ ಮೇಕ್ ಓವರ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದೊಂದು ಹೊಸ ಒಂದು ಇದನ್ನು ತಗೊಂಡಿದ್ವಿ. ಸೊ ರೀಸೆಂಟ್ಲಿ ಪರ್ಚೇಸ್ ಮಾಡಿದೆ ಈ ಒಂದು ಟೇಬಲ್ನ.
ಹಾಗೂ ಗೈಸ್ ಇದೊಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್. ಸೊ ನಾವು ಮಂಚ ತಗೊಳ್ಳೋಕ್ಕಿಂತ ಮುಂಚೆ ತುಂಬಾ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ವಿ ಸ್ವಲ್ಪ. ಓಕೆ, ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದು ವುಡ್ಡಿನ ಶಾಪ್ಸ್ಗೆಲ್ಲ ಕೂಡ ಹೋಗಿದ್ವಿ. ಸೊ ಅಲ್ಲೆಲ್ಲನೂ ಕೂಡ ನೋಡಿದ್ವಿ. ಆ್ಯಕ್ಚುಲಿ ಪುನೀತ್ಗೆ ಒಂದು ಕ್ಲಿಯರ್ ಇತ್ತು, ಏನಪ್ಪ ಅಂದರೆ ವುಡ್ಡಿನ ಮಂಚನೇ ತಗೋಬೇಕು. ಈ ಥರ ಅದು ಬರುತ್ತಲ್ಲ, ಒಂಥರ ಪ್ಲೈವುಡ್ದು ಅಥವಾ ಡಸ್ಟ್ ವುಡ್ದೆಲ್ಲ ಬರುತ್ತಲ್ಲ, ಆ ಥರದ್ದು ಬೇಡ, ಕ್ಲೀನಾಗಿ ಈ ಥರ ಶೀಶಮ್ ವುಡ್ಡು ಆ ಥರ ಟೀಕ್ ವುಡ್ ಆ ಥರ ಎಲ್ಲ ಬರುತ್ತಲ್ಲ, ಅದರಲ್ಲಿ ತಗೊಳ್ಳೋಣ ಅಂತ ಹೇಳಿದರು. ಆ್ಯಂಡ್ ಮಕ್ಕಳನ್ನ ನೋಡಿ ನಾನು ಇವರಿಬ್ರನ್ನಂತೂ ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲೆಲ್ಲಾನು ಬಿದ್ದು ಒದ್ದಾಡ್ತಾ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅವರಿಬ್ಬರು ಸರಿ ಹುಷಾರಾಗಿ ಆಟಾಡಿ ಅಂತ ಹೇಳಿಬಿಟ್ಟು ಮನೆಗೆ ಹೋದ್ಮೇಲೆ ಹೇಗಿದ್ರು ಅವ್ರಿಗೆ ಕೈಕಾಲು ಮುಖ ತೊಳ್ಸೋದಾಗಲಿ ಸ್ನಾನ ಮಾಡಿಸೋದಾಗಲಿ ಮಾಡ್ತೀನಿ ಹೊರಗಡೆ ಕರ್ಕೊಂಬಂದ್ಮೇಲೆ. ಸೊ ಅದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ನಾವು ಮಂಚನ ನೋಡ್ತಾ ಇದ್ವಿ. ಇವ್ರ ಹತ್ರ ಒಂದು ಸ್ವಲ್ಪ ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಇತ್ತು, ಬಟ್ ವುಡ್ಡನ್ನಲ್ಲಿ 2 ಕಲೆಕ್ಷನ್ ಇದ್ದಿದ್ದು. ಸೊ ಅದೆರಡನ್ನ ಪುನೀತ್ ನೋಡ್ತಾ ಇದ್ರು, ಬಟ್ ಅದು ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಜಾನ್ವಿ ಅಂತ ಹೇಳ್ತಾ ಇದ್ರು. ಸರಿ, ಮತ್ತು ನಾವು ಮನೆಗೆ ಬಂದು ಆನ್ಲೈನಲ್ಲೇ ಆರ್ಡರ್ನ ಪ್ಲೇಸ್ ಮಾಡಿದ್ವಿ. ಸೊ ಇದು ಬಂದು ನಾವು ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ ಪರ್ಚೇಸ್ ಮಾಡಿದ್ದು ಈ ಒಂದು ವುಡ್ಡಿನ ಮಂಚ. ಆ್ಯಂಡ್ ನಮ್ಮ ಹಳೆ ಮಂಚನ ಇವಾಗ ಇಲ್ಲಿಂದ ತೆಗಿತಾ ಇದ್ದಾರೆ, ಬಿಕಾಸ್ ಇದು ನಾನು ಆಗಲೇ ಹೇಳಿದಾಗೆ ಶಿಫ್ಟ್ ಆಗುತ್ತೆ ಈ ರೂಮಿಂದ ಆ ರೂಮ್ಗೆ, ಅಂದರೆ ನಾವು ಗೆಸ್ಟ್ ಬೆಡ್ರೂಮ್ ಅಂತ ಏನು ಅಂದ್ಕೊಂಡಿದ್ದೀವಲ್ವ, ಸೊ ಆ ರೂಮ್ಗೆ ಶಿಫ್ಟ್ ಆಗುತ್ತೆ. ಹಾಗೂ ನಮಗೆ ಬೆಡ್ ಅಸೆಂಬ್ಲಿಂಗ್ ಎಲ್ಲ ಇತ್ತಲ್ವ, ಸೊ ನಾವು ಅರ್ಬನ್ ಕಂಪನಿಯಿಂದನೇ ಕಾರ್ಪೆಂಟರ್ನ ಬುಕ್ ಮಾಡಿದ್ವಿ. ಸೊ ಅವರೇ ಬಂದ್ಬಿಟ್ಟು ಈ ಬೆಡ್ನ ಕೂಡ ರಿಮೂವ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿ ಮತ್ತು ಇಲ್ಲಿ ಬೆಡ್ ಎಲ್ಲ ಕ್ಲೀನಾಗಿ ಪ್ಲೇಸ್ ಮಾಡಿಕೊಟ್ರು, ತುಂಬಾ ನೀಟಾಗಿ ಮಾಡಿಕೊಟ್ರು. ಸಿಂಗಲ್ ದಿವಾನ ಥರನೂ ಯೂಸ್ ಮಾಡ್ಬೋದಲ್ವ ಇದನ್ನ ಪುನಿ? ಸಿಂಗಲ್ ದಿವಾನ ಥರ ಎಲ್ಲರೂ ಹಂಗೆ ಬರ್ತದೆ, ಎಲ್ಲ ಬೆಡ್ 2 ಡಿವೈಡ್ ಆಗಿ. ಗೈಸ್, ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ರೆಡಿ ಮಾಡಿದ್ದೀನಿ. ಸೊ ಆ ಬೆಡ್ನ ಆ ಥರ ನಿಲ್ಲಿಸಿದ್ಮೇಲೆ ಅದಕ್ಕೆ ಈ ಥರ ಲೈಕ್ ಒಂದು ಸಪೋರ್ಟ್ ಬೇಕಿತ್ತು ಆ ಬೆಡ್ಗೆ. ಸೊ ಅದಕ್ಕೆ ನಾವು ಹೆಡ್ ಬೋರ್ಡ್ನ ಆ ಕಡೆ ಸೈಡ್ಗೆ ಹಾಕಿದ್ವಿ. ಸಿಂಬಾ, ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ ನೀನು? ಏಯ್ ಕಳ್ಳಿ ಸಿಂಬಾ, ಸ್ಮೈಲ್ ಚಂದ ಇದ್ರದ್ದು, ಸ್ಮೈಲ್ ಇದ್ರದ್ದು. ಗೈಸ್ ನೋಡಿ, ಇದು ಫುಲ್ ಖಾಲಿ. ಇವಾಗ ಇಕೋ ಬರ್ತಾ ಇದೆ ಅನಿಸ್ತಿದೆ ಅಲ್ಲ? ಇಕೋ ಬರ್ತಾ ಇದೆ. ಫುಲ್ ಖಾಲಿ. ಆ್ಯಕ್ಚುಲಿ ರೂಮ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ, ಸ್ವಲ್ಪ ದೊಡ್ಡದಾಗಿದೆ ರೂಮ್. ಗೈಸ್, ಇದರಲ್ಲಿ ಫಿಟ್ ಆಯಿತು. ಆ್ಯಕ್ಚುಲಿ ಹೆಡ್ ಬೋರ್ಡ್ನ ಆ ಕಡೆ ಇಟ್ಟಿದ್ರೆ ಆಗ್ತಿತ್ತು, ಬಟ್ ದೆನ್ ಇದು ಸ್ವಿಚ್ ಬೋರ್ಡ್ ಕವರ್ ಆಗಿಬಿಡುತ್ತೆ. ಸೊ ಹೆಡ್ ಬೋರ್ಡ್ ಈ ಕಡೆನೇ ಇರಲಿ. ಆ್ಯಂಡ್ ಗೈಸ್, ಫೈನಲಿ ಇಲ್ಲಿ ನಮ್ಮ ಮಂಚದ ಅನ್ಬಾಕ್ಸಿಂಗ್ ಆಗ್ತದೆ. ಸೊ ಪ್ರಮೋಷನ್ ಅಂತೆಲ್ಲ ಅನ್ಕೋಬೇಡಿ, ಇದು ಯಾವುದೇ ಥರದ ಪ್ರಮೋಷನ್ ಎಲ್ಲ, ನಾವು ದುಡ್ಡು ಕೊಟ್ಟು ತೊಗೊಂಡಿರುವಂಥ ಒಂದು ಮಂಚ. ಆಮೇಲೆ ಎಲ್ಲನೂ ಅದೇ ರೀತಿಯಾಗಿ ಅನ್ಕೊಂಡ್ಬಿಡ್ತೀರ ನೀವು ಅದಕ್ಕೇ. ಆ್ಯಂಡ್ ಇದು ಬಂದು ನಾವು ಪೇ ಮಾಡಿದ್ದು 17,000 ಈ ಒಂದು ಮಂಚಕ್ಕೆ ಪೇ ಮಾಡಿರೋದು. ನಮಗೆ 17,000ಗೆ ತುಂಬ ಒಳ್ಳೆ ಆಫರಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು, ಬಿಕಾಸ್ ಆಫರ್ ಬಿಟ್ಟಿದ್ರು. ಆ್ಯಕ್ಚುಲಿ ಇದ್ರದ್ದು ಒರಿಜಿನಲ್ ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿ ಇದೆ, ಬಟ್ ನಾವು ಆಫರಲ್ಲಿ ತೊಗೊಂಡಿದ್ರಿಂದ ನಮಗೆ ಕಡಿಮೆಗೆ ಸಿಕ್ತು ಅಂತಲೇ ಹೇಳ್ಬೋದು. ಸಮ್ ಸೇಲ್ ಏನೋ ನಡೀತಾ ಇತ್ತಲ್ಲ, ಆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದರದ್ದು ಪ್ರೈಸ್ ನಾನು ಆಗಲೇ ಹೇಳಿದ್ನಲ್ಲ 17,000. ಆ್ಯಂಡ್ ಇದು ಬಂದು ಶೀಶಮ್ ವುಡ್ದು ಮಂಚ. ಇದನ್ನ ಬಂದು ನಾವು ಫ್ಲಿಪ್ಕಾರ್ಟಿಂದ ಅನಿಸುತ್ತೆ ಪರ್ಚೇಸ್ ಮಾಡಿದ್ದು ಇರಬೇಕು, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಎರಡರಲ್ಲೂ ಒಂದರಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೋಡ್ಬೋದು, ಲೈಕ್ ಒಬ್ಬರು ಎತ್ತಕ್ಕಾಗಲ್ಲ, ವುಡ್ ಅಲ್ವಾ, ಸಖತ್ತು ಸ್ಟ್ರಾಂಗ್ ಆಗಿದೆ, ತುಂಬ ಗಟ್ಟಿ ಇದೆ. ಸೊ ಇಬ್ಬರು ಸೇರಿ ಎತ್ತಬೇಕು ಅದನ್ನು, ಆ ರೀತಿ ಅಷ್ಟು ಸ್ಟ್ರಾಂಗ್ ಆಗಿದೆ. ನಮಗೆ ಪುನೀತ್ಗೆ ಆ್ಯಕ್ಚುಲಿ ಈ ಥರ ಪ್ಯೂರ್ ವುಡ್ಡು ಆ ಥರದ್ದೇ ಜಾಸ್ತಿ ಇಷ್ಟ ಆಗೋದು. ಈ ಥರ ಪ್ಲೈವುಡ್ ಆಗಲಿ ಮತ್ತು ಅದೆಲ್ಲ ಜಾಸ್ತಿ ಇಷ್ಟ ಆಗಲ್ಲ ಅವ್ರಿಗೆ, ಈ ಥರದೇ ಪ್ಯೂರ್ ವುಡ್ಡೇ ಜಾಸ್ತಿ ಇಷ್ಟ ಆಗೋದು. ಸೊ ಅದನ್ನೇ ಬುಕ್ ಮಾಡಿದರು. ಆ್ಯಂಡ್ ಇದು ಫ್ಯೂಚರಲ್ಲೂ ನಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು, ಬಿಕಾಸ್ ವುಡ್ಡಿಗೆ ಎಷ್ಟೇ ಆಗಲಿ ಲೈಫ್ ತುಂಬಾ ಜಾಸ್ತಿ ಇರುತ್ತಲ್ವ. ಸೊ ನನಗೆ ಬಂದು ಹೆಡ್ ಬೋರ್ಡ್ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದರದ್ದು ಹೆಡ್ ಬೋರ್ಡ್ ಎಲ್ಲ ಒಂದು ಸ್ವಲ್ಪ ತುಂಬ ಹೈಟಾಗಿ ಬಂದು, ಮತ್ತು ಹಳೇ ಕಾಲದ್ದು ಮಂಚ ಇರುತ್ತೆ ನೋಡಿ, ಒಂಥರ ಆ್ಯಂಟಿಕ್ ಮಂಚಗಳು ಆ ಥರದ್ದೊಂದು ಶೇಪಲ್ಲಿ ಇದ್ದಿದ್ದು ತುಂಬಾ ಇಷ್ಟ ಆಗಿತ್ತು ನನಗೆ. ಇವಾಗ ಅನ್ನಿಸ್ತಾ ಇದ್ದೆ, ಯಾವಾಗಲೂ ಅನಿಸುತ್ತೆ ನನಗೆ ಅದನ್ನೇ ಬುಕ್ ಮಾಡಬೇಕಿತ್ತೇನೋ ನಾನು ಪ್ರಾಬಬ್ಲಿ ಅಂತ, ಬಟ್ ದಟ್ಸ್ ಓಕೆ, ನೋಡೋಣ. ಆ್ಯಂಡ್ ಇವಾಗ ಎಂತಕ್ಕೆ ನೀವು ಮಂಚಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿದ್ರಿ, ಸೊ
ಸುಪ್ರಿಯಾ, ಫ್ಯೂಚರಲ್ಲಿ ಸ್ವಂತ ಮನೆ ತಗೊಂಡಾಗ ಅಲ್ಲಿ ನೀವು ಇದೇ ಲೈಕ್ ಅದು ಇದರಲ್ಲೇ ಮಂಚ ಮಾಡಿಸ್ತಾರಲ್ಲ ಇಂಟೀರಿಯರ್ಸಲ್ಲಿ, ಸೊ ಆ ಥರನೇ ಮಾಡಿಸ್ಕೋಬೋದಾಗಿತ್ತಲ್ಲ ಅಂತ ಅನ್ಕೋಬೋದು. ಸೊ ನಾವು ಮನೆ ತೊಗೊಳಕ್ಕೆ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ಒಂದೊಂದು 2 years ಡೌನ್ ದ ಲೈನ್ ಆದರೂ ಬೇಕೇ ಬೇಕು. ಆ್ಯಂಡ್ ಅಲ್ಲಿ ತನಕ ಪುನೀತ್ ಪಾಪ ಕೆಳಗಡೆ, ನಾವು ಮೇಲ್ಗಡೆ, ಆ ಥರ ಏನು ಚಂದ ಅಲ್ವಾ. ಇಬ್ಬರು ಕೆಳಗಡೆ ಮಲ್ಕೊತೀವಿ, ಇಬ್ಬರು ಮೇಲ್ಗಡೆ ಮಲ್ಕೊತೀವಿ, ಆ ರೀತಿಯಾಗಿ. ಆ್ಯಂಡ್ ಸುಮ್ಮನೆ ಶೀತ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಕೆಳಗಡೆ ಮಲಗಿ ಅಂತ ಹೇಳಿಬಿಟ್ಟು ಪರವಾಗಿಲ್ಲ 2 years ನಾವು ಇನ್ವೆಸ್ಟ್ ಮಾಡಿದ್ರು ಏನು ಹಾಳೇನಾಗೋದಿಲ್ಲ. ಮುಂದೆ ಫ್ಯೂಚರಲ್ಲಿ ನಾವು ಸ್ವಂತ ಮನೆ ತೊಗೊಂಡ್ರು ಅಲ್ಲೇ ನಾವು ಹಾಕೋಬೋದು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಈ ಥರ ವುಡ್ಡನ್ ಮಂಚಗೆ ಇನ್ವೆಸ್ಟ್ ಮಾಡಿದ್ದು. ಆ್ಯಂಡ್ ಇದಕ್ಕೆ ಈ ರೀತಿಯಾಗಿ ಕಬ್ಬಿಣದ ರಾಡ್ಗಳನ್ನ ಕೊಟ್ಟಿದ್ದಾರೆ ಸೈಡ್ಸ್ಗೆ. ಮತ್ತು ಅವರು ಫಿಟ್ಟಿಂಗ್ ಮಾಡೋರು ಬಂದಿದ್ರಲ್ಲ ಕಾರ್ಪೆಂಟ್ರು, ಸೊ ಅವರು ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಸರ್, ಒಂಥರ ವುಡ್ಡೆಲ್ಲ ಕ್ವಾಲಿಟಿ ಸಕ್ಕತ್ತಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೂ ಕೂಡ ಹೇಳ್ತಾಯಿದ್ರು. ಆ್ಯಂಡ್ ಇದಕ್ಕೆ ಮೇಲ್ಗಡೆಗೆ ಬಂದುಬಿಟ್ಟು ಈ ರೀತಿಯಾಗಿ ಪ್ಲೈವುಡ್ ಶೀಟ್ಸ್ ಅಂತೆ ಬರೋದು. ಸೊ ನಮಗೂ ಆ್ಯಕ್ಚುಲಿ ಅದೂ ಫುಲ್ ಕಂಪ್ಲೀಟ್ ಈ ಥರ ವುಡ್ಡಿನಲ್ಲಿ ಬಂದಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಬಟ್ ಅವರು ಕೂಡ ಹೇಳ್ತಾಯಿದ್ರು ಇಲ್ಲ ಸರ್, ಇವಾಗೆಲ್ಲ ನಾವು ಎಷ್ಟೊಂದು ಫಿಟ್ಟಿಂಗ್ಸ್ ಎಲ್ಲ ಮಾಡ್ತೀವಲ್ಲ ಇದೇ ರೀತಿಯಾಗಿ ಪ್ಲೈವುಡ್ ಶೀಟ್ಸೇ ಬರೋದು, ಅವಾಗ ನೀವೇನಾದರೂ ಮಾಡಿಸಿದ್ರೆ ಆ ರೀತಿ ವುಡ್ಡನಲ್ಲಿ ಮಾಡಿಸ್ಕೋಬೋದು, ಅಥವಾ ನೀವು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ತೀರಂದರೆ ಇದೇ ರೀತಿಯಾಗಿ ಬರೋದು ಅಂತ ಹೇಳ್ತಾಯಿದ್ರು. ಸರಿ ಪರವಾಗಿಲ್ಲ ಬಿಡು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದಕ್ಕೆ ಪುರಿ ಇಷ್ಟು ಗ್ಯಾಪ್ ಕೊಟ್ಟಿದ್ದಾರೆ, ಏಕೆ ಅದಕ್ಕೆ ಹ್ಯಾಂಡಲ್ ಕೊಟ್ಟವರಲ್ಲ. ಸೊ ಗೈಸ್ ಮಂಚ ಫಿಟ್ ಆಯಿತು ಫೈನಲಿ. ಸೊ ಇದು ಬಂದು ಇದು ಏನು ವುಡ್ ಅಂತ ಪುರಿ, ಏನು ವುಡ್ ಇದು, ಏನು ವುಡ್ಡು? ಶೀಶಮ್. ಹಾಂ, ಸೊ ಇದು ಬಂದು ಶೀಶಮ್ ವುಡ್ದು ಮಂಚ ತಗೊಂಡಿದ್ದು. ಪ್ಲೈವುಡ್ದು ಮತ್ತು ಅದೆಲ್ಲ ಬರುತ್ತೆ, ಅದು ಬೇರೆ ಥರದ್ದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಚೆನ್ನಾಗಿ ವುಡ್ಡನ್ ಮಂಚ ತೊಗೊಳೋಣ ಅಂತ ಹೇಳಿ ಈ ಶೀಶಮ್ ವುಡ್ದು ಮಂಚನ ತೊಗೊಂಡಿದ್ದೀವಿ. ಸಖತ್ ಗಟ್ಟಿ ಇದೆ, ಸಖತ್ ಸ್ಟಡಿ ಇದೆ. ಇನ್ಫ್ಯಾಕ್ಟ್ ಅಲ್ಲಾಡ್ಸೋಕ್ಕೂ ಕೂಡ ನಿಜವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅಲ್ಲಾಡ್ಸೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಗಟ್ಟಿ ಇದೆ. ಅವರು ಕೂಡ ಹೇಳ್ತಾಯಿದ್ರು ಫಿಟ್ ಮಾಡೋರು, ತುಂಬ ಚೆನ್ನಾಗಿದೆ ಸರ್ ಕ್ವಾಲಿಟಿ ಎಲ್ಲ, ಎಲ್ಲಿಂದ ತೊಗೊಂಡ್ರಿ, ಎಷ್ಟಾಯಿತು ಅದೆಲ್ಲ ಕೇಳ್ತಾಯಿದ್ರು. ಸೊ ಸಕಲಾಗಿದೆ ಮಂಚ. ಆ್ಯಂಡ್ ಇವಾಗ ಬೆಡ್ ಕೂಡ ತೊಗೊಂಡಿದ್ದೀನಿ ಗೈಸ್. ಸೊ ಬೆಡ್ ಬಂದು ಇಲ್ಲಿದೆ ನೋಡಿ, ನಮ್ಮ ಹೊಸ ಬೆಡ್. ಸೊ ಎಸ್, ಹೊಸ ಬೆಡ್ನ ಕೂಡ ಇವಾಗ ಹಾಕ್ತೀನಿ. ಯಾವ ಬೆಡ್ ತೊಗೊಂಡೆ ಏನು ಎತ್ತ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಿಕಾಸ್ ತುಂಬ ಜನಕ್ಕೆ ಈ ಥರ ಸೊಂಟ ನೋವು ಪ್ರಾಬ್ಲಮ್ಮು, ಬೆನ್ನು ಪ್ರಾಬ್ಲಮ್ ಎಲ್ಲ ಇರುತ್ತೆ. ನಮಗೂ ಕೂಡ ನಮ್ಮ ಮನೇಲಿ ಆ್ಯಕ್ಚುಲಿ ಪುನೀತ್ಗೆ ತುಂಬ ಈ ಥರ ಬೆನ್ನು ಬರುತ್ತೆ. ಆ್ಯಂಡ್ ನನಗೂ ಕೂಡ ಸಖತ್ ಯಾಕೋ ಗೊತ್ತಿಲ್ಲ, ನನಗೆ ಆಪ್ರೇಷನ್ ಅಂದರೆ ಡಬಲ್ ಆಪ್ರೇಷನ್ ಎಲ್ಲ ಆಯ್ತಲ್ಲ, ಅದಾದಮೇಲಿಂದ ಸಖತ್ ಒಂಥರ ಬೆನ್ನು ನೋವು, ಸೊಂಟ ನೋವು ಬರ್ತಾನೆ ಇರುತ್ತೆ. ಸೊ ಒಂದು ಒಳ್ಳೆ ಬೆಡ್ನ ತೊಗೊಳ್ಳೋಣ ಅಂತ ಹೇಳಿ ತುಂಬ ಹುಡುಕಿ ಈ ಬೆಡ್ನ ತೊಗೊಂಡಿರೋದು. ಸೊ ಯಾವುದು ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್, ನನ್ನ ಮೇಕ್ ಓವರ್ ಅಲ್ಲಿ ತುಂಬಾ ಜಾಸ್ತಿ ಎಕ್ಸೈಟೆಡ್ ಆಗಿರೋದು ಬಂದು ನಾನು ಈ ಒಂದು ಮ್ಯಾಟ್ರೆಸ್ ಬಗ್ಗೆ. ಬಿಕಾಸ್ ತುಂಬಾನೇ ಸರ್ಚ್ ಮಾಡಿ ಒಂದು ಮ್ಯಾಟ್ರೆಸ್ ನ ತಗೊಂಡಿದೀವಿ. ಆಕ್ಚುಲಿ ನನಗೆ ಏನ್ ಗೊತ್ತಾ, ಒಂಥರ ಹೋಟೆಲ್ ಲೈಕ್ ಫೀಲ್ ಬೇಕು ನನ್ನ ಮ್ಯಾಟ್ರೆಸ್ ಅಲ್ಲಿ, ಅಂದ್ರೆ ಮಲ್ಕೊಂಡಾಗ ಒಂಥರ ಹೋಟೆಲ್ ಅಲ್ಲಿ ಆರಾಮಾಗಿ ಮಲಗಿದ್ದೀನಿ, ಒಂಥರ ತಣ್ಣಗೆ ಅನ್ನಿಸ್ಬೇಕು ಅಂತ ಅನ್ಕೊಂಡು ತುಂಬಾನೇ ಸರ್ಚ್ ಮಾಡಿ ಈ ಒಂದು ಮ್ಯಾಟ್ರೆಸ್ ನ ನಾನು ತಗೊಂಡಿರೋದು. ಇದು ಬಂದು ಸ್ಲೀಪಿ ಕ್ಯಾಟ್ದು ಮ್ಯಾಟ್ರೆಸ್. ಸೊ ಸ್ಲೀಪಿ ಕ್ಯಾಟ್ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅದರದ್ದು ಒಂದು ಅಲ್ಟಿಮಾ ಸ್ಲೀಪಿ ಕ್ಯಾಟ್ ಅಲ್ಟಿಮಾ ಮ್ಯಾಟ್ರೆಸ್ ಅಂತ ಇದೆ ಹೆಸರು. ತುಂಬಾನೇ ಚೆನ್ನಾಗಿದೆ ಅಂತ ಇದು ರಿವ್ಯೂ ಎಲ್ಲ ನೋಡಿದೀನಿ. ಸೊ ಅದ್ರ ಎಷ್ಟು ರಿವ್ಯೂನ ಪುನೀತ್ ಆಕ್ಚುಲಿ ನೋಡಿ ನಾನು ಅವ್ರಿಗೆ ಹೇಳ್ತಾನೆ ಇರ್ತಿದ್ದೆ, ಪುನೀತ್ ಬೆಡ್ ಅಂದ್ರೆ ಏನೋ ಒಂಥರ ಸಕ್ಕದಾಗಿರ್ಬೇಕು ರೀ, ಆ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ, ಅಂದ್ರೆ ಈಗ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ಬೇಕು ಅಂತೆಲ್ಲ. ಸೊ ಸಿಕ್ಕಾಪಟ್ಟೆ ನೋಡಿ 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 ಇದ್ರದ್ದು ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದನ್ನ ತರಿಸ್ಕೊಂಡಿರೋದು. ಸೊ ಗೈಸ್, ಫಸ್ಟ್ ಇದ್ರದ್ದು ಪ್ಯಾಕಿಂಗ್ ಬಗ್ಗೆ ಮಾತಾಡೋ ಹೋಗಿದ್ರೆ ನೋಡ್ಬೋದು ಎಷ್ಟು ನೀಟಾಗಿ ಪ್ಯಾಕ್ ಆಗಿ ಬಂದಿದೆ ಅಂತ. ಸೊ ಅದು ಬಂದು ಒಂಥರ ರೋಲ್ಡ್ ಅಪ್ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಸೊ ಯಾವುದೇ ಥರದ ಫಸ್ಟ್ ಆಫ್ ಆಲ್ ನೀವು ಈ ಥರ ಡೆಲಿವರಿ ಆಗೋ ಮುಂಚೆ ನೀರು ಬಿತ್ತು ಹಾಳಾಯಿತು ಆ ಥರ ಎಲ್ಲ ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಫುಲ್ ವಾಟರ್ ಪ್ರೂಫ್ ಇದರಿಂದ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಆ್ಯಂಡ್ ಈ ಥರ ಪ್ಲಾಸ್ಟಿಕ್ ಲೈಕ್ ಇದರಿಂದ ಚೆನ್ನಾಗಿ ಟೈಟಾಗಿ ಪ್ಯಾಕ್ ಮಾಡಿರೋದ್ರಿಂದ ಯಾವುದೇ ಥರದ ಡ್ಯಾಮೇಜ್ ಏನೂ ಆಗೋದಿಲ್ಲ. ಸೊ ನೀಟಾಗಿ ನನಗಂತೂ ಡೆಲಿವರಿ ಆಗಿತ್ತು. ಆ್ಯಂಡ್ ಈ ಪ್ಯಾಕೇಜ್ನ ಓಪನ್ ಮಾಡಿದ ಮೇಲೆ ಫುಲ್ ಈ ಥರ ನೀವು ಪ್ಲಾಸ್ಟಿಕ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ಮೇಲೆ ಅದು ಫುಲ್ ಎಕ್ಸ್ಪಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ರಿಸೀವ್ ಆದಾಗ ಏನಪ್ಪ ಇಷ್ಟೇಷ್ಟು ಬಂದಿದೆ, ನಾವು ಕಿಂಗ್ ಸೈಜ್ ಆರ್ಡರ್ ಮಾಡಿದ್ನಲ್ಲ ಅಂತಲೇ ನಂಗೆ ಫಸ್ಟ್ ಥಾಟ್ ಬಂದಿದ್ದು. ಬಟ್ ಆಮೇಲೆ ಪುನೀತ್ ಹೇಳಿದ್ರು ಇಲ್ಲ ಅದು ರೋಲ್ ಅಪ್ ಆಗಿ ಬಂದಿರುತ್ತೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಇವಾಗ ಓಪನ್ ಮಾಡಿದ ತಕ್ಷಣವೇ ನೋಡ್ಬೋದು ಇಷ್ಟಿದ್ದಿದ್ದು ಎಷ್ಟು ಬೇಗನೆ ಎಕ್ಸ್ಪಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಲಿಟ್ರಲಿ ಇದಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಲೈಕ್ ರೆಕಮೆಂಡ್ ಮಾಡಿರೋದು ಬಂದು 24 hours ತನಕ ಬೇಕು ಅದು ಫುಲ್
ಇಲ್ಲಿ ಎಕ್ಸ್ಪಾಂಡ್ ಆಗೋಕ್ಕೆ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ಒಂಥರ ವಂಡರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಇನ್ಸ್ಟೆಂಟ್ ಆಗಿಯೇ ಎಕ್ಸ್ಪಾಂಡ್ ಆಯಿತು, ಲೈಕ್ ಒಂಥರ ಇನ್ಸ್ಟೆಂಟಾಗಿ ಲೈಫ್ ಬಂತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ. ಆ್ಯಂಡ್ ಒನ್ ಥಿಂಗ್ಸ್ ಲೈಕ್ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಈ ಮ್ಯಾಟ್ರೆಸ್ ಬಗ್ಗೆ ಬಂದುಬಿಟ್ಟು ಇದು 100 ನೈಟ್ ಫ್ರೀ ಟ್ರಯಲ್ ಮತ್ತು ಅದೊಂಥರ ಜಾಸ್ತಿ ಇಷ್ಟ ಆಯಿತು ನನಗೆ. ಬಿಕಾಸ್ ಡೆಫಿನೆಟ್ಲಿ ನಾವು ಒಂದು ಪ್ರಾಡಕ್ಟ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂದಮೇಲೆ ಅದಕ್ಕೊಂದು ಒಳ್ಳೆ ವಾರಂಟಿ ಇದ್ದರೆ ಅದೊಂಥರ ಪೀಸ್ ಆಫ್ ಮೈಂಡ್ ಅಂತಲೇ ಅನಿಸುತ್ತೆ. ಸೊ ಎಸ್, ತುಂಬಾ ಸಖತ್ತಾಗಿದೆ ಗೈಸ್. ನಾವು ಅದ್ರ ಮೇಲೆ ಗಿಲ್ಕೊಂಡೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಾಯಿತು. ಆ್ಯಂಡ್ ಸಿಂಬಾ ನೋಡ್ಬೋದು ಫುಲ್ ಕಾಲೆಲ್ಲ ಅದೇನಂತಾರಲ್ಲ ಲೆಗ್ ಸ್ಲೈಡಿಂಗ್ ಎಲ್ಲ ಮಾಡ್ತಾರೆ. ಬನ್ನಿ ಯಾವ ರೀತಿಯಾಗಿದೆ ಈ ಬೆಡ್ಡಿಂಗ್ಸ್, ಮತ್ತೆ ನಾನು ಏಂತಿಗೆ ಇದನ್ನ ತುಂಬಾ ಇಷ್ಟಪಟ್ಟೆ, ಏಂತಿಗೆ ಇದನ್ನೇ ತಗೊಂಡ್ವಿ ನಾವು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೇನ್ ಆಗಿ ಇದನ್ನೇ ಏಂತಕ್ಕೆ ಚೂಸ್ ಮಾಡಿದ್ದು ಅಂದ್ರೆ ಇದನ್ನ ಏಂತಕ್ಕೆ ಅಲ್ಟಿಮಾ ಮ್ಯಾಟ್ರೆಸ್ ಅಂತ ಕರೀತಾರೆ ಅಂದ್ರೆ ಇದರಲ್ಲಿ ಇರುವಂತ ಲೇಯರ್ಸ್ಗೋಸ್ಕರ. ಸೊ ಫಸ್ಟ್ ಬಂದ್ಬಿಟ್ಟು ಇದ್ರ ಟಾಪ್ ಲೇಯರ್ ನೋಡಿದ್ರೆ ನೀವು ಇದು ಬಂದು ಇಂಡಿಯಾಸ್ ಫಸ್ಟ್ ಕೂಲ್ ಟೆಕ್ ಮೆಟೀರಿಯಲ್ ಏನಿರುತ್ತಲ್ಲ, ಅಂದ್ರೆ ನೈಟ್ ಟೈಮ್ ಎಲ್ಲ ಒಂಥರ ತುಂಬಾ ಕೂಲ್ ಆಗಿಡೋದಕ್ಕೆ, ಮಲಗಿದಾಗ ಒಂಥರ ತುಂಬಾ ಕೂಲ್ ಆಗಿ ಫೀಲ್ ಆಗೋದಕ್ಕೆ ಆ ತರ ಒಂದು ಲೇಯರ್ ನ ಮೇಲ್ಗಡೆ ಲೇಯರ್ ಆಗಿ ಹಾಕಿದ್ದಾರೆ. ಸೊ ಇದು ನೋಡ್ಬೋದು. ಸೊ ದ ವೆರಿ ಟಾಪ್ ಇಸ್ ದ ಇಂಡಿಯಾಸ್ ಫಸ್ಟ್ ಕೂಲ್ ಟೆಕ್ TM ಫ್ಯಾಬ್ರಿಕ್. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಮಲಗಿದಾಗ ನಮ್ಗೆ ಅಂದ್ರೆ ತುಂಬಾ ಈ ತರ ಬಿಸಿಲುಗಾಲ ಇರ್ಲಿ ಅಥವಾ ನಮ್ ಬಾಡಿ ಹೀಟ್ ಇಂದ ಒಂಥರ ಶೆಕೆ ಆ ತರ ಎಲ್ಲ ಫೀಲ್ ಆಗುತ್ತಲ್ಲ, ಸೊ ಅದನ್ನ ಕಡಿಮೆ ಮಾಡ್ತಾ ಇದ್ರೆ ಬಾಡಿ ಹೀಟ್ ನ ಸ್ವಲ್ಪ ಕಡಿಮೆ ಮಾಡಿ ಅಥವಾ ಯಾವುದೇ ಒಂದು ಟೆಂಪರೇಚರ್ ನ ಸ್ವಲ್ಪ ಕಡಿಮೆ ಮಾಡಿ 4 ಡಿಗ್ರಿ ಅಷ್ಟು ಕೂಲರ್ ಟೆಂಪರೇಚರ್ ನ ಕೊಡುತ್ತೆ. ಸೊ ಆ ತರ ಒಂದು ಮೇಲ್ಗಡೆದು ಫ್ಯಾಬ್ರಿಕ್ ಇರೋದು. ಸೊ ಗೈಸ್, ಈ ಒಂದು ಮೇಲ್ಗಡೆ ಫ್ಯಾಬ್ರಿಕ್ ಅಲ್ದಂತೆ ಇವಾಗ ಇದನ್ನ ಓಪನ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಒಂದಿಷ್ಟು ಲೇಯರ್ಸ್ಗಳಿದಾವೆ. ಸೊ ನಾವು ಕಾಣಿಸ್ತಾ ಇದೆ ನಿಮಗೆ ಒಂದಿಷ್ಟು ಲೇಯರ್ಸ್ಗಳೆಲ್ಲ ಇದಾವೆ. ಸೊ ಈ ಎಲ್ಲ ಇದರಲ್ಲಿ ಫಸ್ಟ್ ಲೇಯರ್ ಬಂದು ಏರ್ಜಿನ್ ಮೆಮರಿ ಫೋಮ್ ಲೇಯರ್ ಅಂತ. ಸೊ ಇದು ತುಂಬಾ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಹಾಗೂ ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಏರೋಫ್ಲೋ ಟ್ರಾನ್ಸಿಷನ್ ಫೋಮ್ ಇದೆ. ಇದು ಬಂದು ತುಂಬಾ ಒಳ್ಳೆ ಸಪೋರ್ಟ್ ನ ಕೊಡುತ್ತೆ ಮತ್ತೆ ರೆಸ್ಪಾನ್ಸಿವ್ನೆಸ್ ನ ಕೊಡುತ್ತೆ. ಸೊ ದಟ್ ಇಫ್ ಬೈ ಚಾನ್ಸ್ ನೀವು ತುಂಬಾ ಮೂವ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಒಳ್ಳೆ ಸಪೋರ್ಟ್ ನ ಕೊಡುತ್ತೆ. ಅಂದ್ರೆ ಒಂಥರ ಇಕ್ಕಟ್ ಅನ್ಸೋದಿಲ್ಲ, ಆರಾಮಾಗಿ ನೀವು ರೋಲ್ ಓವರ್ ಎಲ್ಲ ಮಾಡಬಹುದು. ಸೊ ಆ ರೀತಿಯಾಗಿ ಒಂದು ಫೋಮ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಏರೋಫ್ಲೋ ಫೋಮ್ ಆದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಬಂದು ಹೈ ಡೆನ್ಸಿಟಿ ಫೋಮ್ ಇದೆ. ಸೊ ಇದು ಬಂದು ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಗೆ ಒಂಥರ ಡೀಪ್ ಟಚ್ ಪ್ರೆಷರ್ ರಿಲೀಫ್ ನ ಕೊಡುತ್ತೆ. ಸೊ ಡೀಪ್ ಟಚ್ ಪ್ರೆಷರ್ ರಿಲೀಫ್ ಅಂದ್ರೆ ಇಫ್ ಬೈ ಚಾನ್ಸ್ ನೀವು ಮಲಗಿದಾಗ ನಿಮ್ಮ ಶೋಲ್ಡರ್ಸ್ಗಾಗ್ಲಿ, ನಿಮ್ಮ ಹಿಪ್ಗಾಗ್ಲಿ ಅಥವಾ ನಿಮ್ಮ ಬ್ಯಾಕ್ಗಾಗ್ಲಿ ಒಂದು ತುಂಬಾ ಒಳ್ಳೆ ಸಪೋರ್ಟ್ ನ ಕೊಡುತ್ತೆ. ನಿಮ್ಮ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿನ ಕಾಂಟೋರ್ ಮಾಡಿ ಒಂಥರ ಕುಷನಿಂಗ್ ಮಾಡಕ್ಕೆ ಅಂತ ನಿಮ್ಮ ಪಾರ್ಟ್ಸ್ ಆಫ್ ದ ಬಾಡಿನ ಕುಷನಿಂಗ್ ಮಾಡೋದಕ್ಕೆ ಅಂತ ಮಾಡಿರುವಂತಹ ಒಂದು ಲೇಯರ್ ಇದು. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಶೋಲ್ಡರ್ಸ್ ಆಗ್ಲಿ, ನಮ್ಮ ಹಿಪ್ ಆಗ್ಲಿ, ನಮ್ಮ ಬ್ಯಾಕ್ ಆಗ್ಲಿ ಆರಾಮಾಗಿ ಒಂಥರ ರೆಸ್ಟ್ಫುಲ್ ಸ್ಲೀಪ್ ನ ಕೊಡೋ ತರ ಒಂಥರ ಫೀಲ್ ಆಗುತ್ತೆ ನಮ್ಗೆ. ಸೊ ಆ ರೀತಿಯಾಗಿ ಅದನ್ನ ಡಿಸೈನ್ ಮಾಡಿದ್ದಾರೆ. ಅಂಡ್ ಫೈನಲಿ ಗೈಸ್, ಸೊ ಇಲ್ಲಿ ಕೆಳಗಡೆ ಒಂದು ಲೇಯರ್ ನ ನೋಡ್ಬೋದು. ಸೊ ಇದು ಬಂದು ಸೂಪರ್ ಹೈ ಡೆನ್ಸಿಟಿ ಫೋಮ್ ಲೇಯರ್ ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಸೂಪರ್ ಹೈ ಡೆನ್ಸಿಟಿ ಫೋಮ್ ಲೇಯರ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂಥರ ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ, ಸ್ಟೇಬಲ್ ಆಗಿರುತ್ತೆ. ಅಂಡ್ ಇನ್ನೊಂದೇನ್ ಮಾಡೋದಪ್ಪ ಅಂದ್ರೆ ಸ್ಯಾಗಿಂಗ್ ನ ಪ್ರಿವೆಂಟ್ ಮಾಡುತ್ತೆ. ಸ್ಯಾಗಿಂಗ್ ಅಂದ್ರೆ ಒಂಥರ ಲೂಸ್ ಆಗೋದು ಅಥವಾ ಶೇಪ್ ನ ಚೇಂಜ್ ಮಾಡೋದು, ಸೊ ಅದನ್ನೆಲ್ಲಾನು ಪ್ರಿವೆಂಟ್ ಮಾಡುತ್ತೆ. ಸೊ ಒಂಥರ ರಿಲೀಫ್. ಓಕೆ, ತುಂಬಾ ವರ್ಷಗಳು ನಾವು ಯೂಸ್ ಮಾಡಿದ್ರು ಅದು ಎಕ್ಸ್ಪಾಂಡ್ ಆಗೋದಾಗ್ಲಿ ಅಥವಾ ಒಂಥರ ತೆಳ್ಳ ಆಗ್ಬಿಡೋದು ಆ ತರ ಎಲ್ಲ ಏನೂ ಆಗೋದಿಲ್ಲ, ಒಂದೇ ತರ ಇರುತ್ತೆ. ಇವಾಗ ನಾನು ತಗೊಂಡಾಗ ಹೇಗಿದೆಯೋ ಸೊ 10 years ಡೌನ್ ದ ಲೈನ್ ಕೂಡ ಅದೇ ತರ ಸೇಮ್ ಶೇಪ್ ಅಲ್ಲಿ ಇರುತ್ತೆ ಅಂತ ಒಂಥರ ಹೇಳ್ತಾರಲ್ಲ, ಪೀಸ್ಫುಲ್ನೆಸ್ ಸಿಗುತ್ತೆ ನಮ್ಗೆ. ಸೊ ಆ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ ಇದನ್ನ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ಗೆ ಇದು ಸಖತ್ ಇಷ್ಟ ಆಯ್ತು. ಏನಪ್ಪಾ ಅಂದ್ರೆ ಸೊ ಇಲ್ಲಿ ನೋಡಿದ್ರೆ ಇದ್ರದ್ದು ಸೈಡ್ ಬೇಸ್ ಲೈಕ್ ಕಂಪ್ಲೀಟ್ ಸೈಡ್ ಬೇಸ್ ಎಲ್ಲ ಈ ರೀತಿಯಾಗಿ ಲಿನನ್ ಬಟ್ಟೆಯಿಂದ ತುಂಬಾ ಲೈಕ್ ಸ್ಟ್ರಾಂಗ್ ನಾಟೆಡ್ ನೆಟ್ ಇಂದ ಮಾಡಿರುವಂತ ಒಂದು ಲಿನನ್ ಬಟ್ಟೆಯಿಂದ ಮಾಡಿರುವಂತ ಲೇಯರ್ ನ ಹಾಕಿದ್ದಾರೆ. ಸೊ ಇದೇನ್ ಮಾಡುತ್ತಪ್ಪ ಅಂದ್ರೆ ಒಂಥರ ಸ್ಟ್ರಾಂಗ್ ಆಗು ಕೂಡ ಇರುತ್ತೆ, ಯಾವುದೇ ತರದ ಡ್ಯಾಮೇಜ್ ಆಗಲ್ಲ ಸೈಡ್ ಪಾರ್ಟ್ಸ್ ಅಲ್ಲಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಸಖತ್ ಕ್ಲಾಸಿಯಾಗಿ ಕಾಣಿಸುತ್ತೆ, ಅಂದ್ರೆ ಒಂಥರ ಲಕ್ಸುರಿ ಫೀಲ್ ನ ಕೊಡುತ್ತೆ. ಬಿಕಾಸ್ ಆ ಕಲರ್ ನೋಡ್ಬೋದು, ಗ್ರೇ ಕಲರ್, ತುಂಬಾ ಥಿಕ್ ಲಿನನ್ ಬಟ್ಟೆನ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಸಖತ್ತಾಗಿ ಕಾಣುತ್ತೆ. ಆಲ್ ಟುಗೆದರ್ ಹೇಳಬೇಕು ಅಂದರೆ ಈ ಎಲ್ಲ ಲೇಯರ್ಸ್ ಕೂಡ ಒಂಥರ ಮೀಡಿಯಮ್ ಸಾಫ್ಟ್ ಫೀಲ್ನ ಕ್ರಿಯೇಟ್ ಮಾಡುತ್ತೆ, ಒಂಥರ ನಮ್ಮ ಸ್ಲೀಪಿಂಗ್ ಪೊಸಿಷನ್ಸ್ಗಾಗಲಿ. ಇನ್ಫ್ಯಾಕ್ಟ್ ಇನ್ ಅಡಿಷನ್ ಹೇಳಬೇಕು ಅಂದರೆ ಅಲ್ಟಿಮಾ ಆಫರ್ಸ್ 7 ಝೋನ್ ಸಪೋರ್ಟ್. ಅಂದರೆ ನಮ್ಮ ಹೆಡ್ಡಿಂದ ಹಿಡ್ದು ಶೋಲ್ಡರ್ಸಿಂದ ಹಿಡ್ದು ನಮ್ಮ ಫೀಟ್ ತನಕ ಒಂಥರ ಯೂನೀಕ್ ಸಪೋರ್ಟ್ನ ಕೊಡುತ್ತೆ. ಸೊ ಇಫ್ ಬೈ ಚಾನ್ಸ್ ನೀವು ಮುಂಚೆ ಎಲ್ಲ ಯಾವಾಗಲಾದರೂ ತುಂಬ ನೋವಿಂದ ಹಾಸಿಗೆ ಮೇಲಿಂದ ಎದ್ದಿದ್ದೀರಾ ಅಥವಾ ಒಂಥರ ಸ್ಟಿಫ್ ಆಗಿಬಿಟ್ಟಿದೆ ನಮ್ಮದು ಬಾಡಿ ಅನ್ನೋ ಥರ ಫೀಲ್ ಆಗಿದ್ರೆ ಇದ್ರ ಮೇಲೆ ಮಲ್ಕೊಂಡ್ರೆ ನಿಜವಾಗ್ಲೂ ಒಂಥರ ವೆಲ್ ಝೋನ್ ಮ್ಯಾಟ್ರೆಸ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ನಿಮ್ಮ ಸ್ಪೈನ್ ಅಲೈನ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ನಿಮ್ಮ ಟೆನ್ಷನ್ನ ರೆಡ್ಯೂಸ್ ಮಾಡುತ್ತೆ ನಿಮ್ಮ ಸ್ಪೈನಲ್ಲಿ.
ಹಾಗೂ ಗೈಸ್ ಇನ್ನೊಂದೇನಪ್ಪ ಅಂದರೆ ಲೈಕ್ ಮ್ಯಾಟ್ರೆಸ್ ಕಂಪ್ಲೀಟ್ ಆಗಿ ಎಕ್ಸ್ಪಾಂಡ್ ಆದಮೇಲೆ ನಾನು ಈ ಒಂದು ಕ್ಲೀನ್ ಬೆಡ್ಡಿಂಗ್ನ ಇವಾಗ ಹಾಕ್ತಾ ಇದ್ದೀನಿ. ಸೊ ಇದು ಬಂದು ನ್ಯೂ ಇಯರ್ ಬೆಡ್ರೂಮ್ ಮೇಕ್ ಓವರ್ ಅಲ್ವಾ, ಸೊ ಅದಕ್ಕೇನೆ ಒಂದು ಹೊಸ ಬೆಡ್ಶೀಟ್ನ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಡಿಫ್ರೆನ್ಸ್ ಏನಪ್ಪ ಅಂದರೆ ಒಂಥರ ಕಂಫರ್ಟ್ ಕೊಡುತ್ತೆ, ಇಮಿಡಿಯೇಟಾಗಿ ನಾವು ನೋಟಿಸ್ ಮಾಡ್ಬೋದು. ಬಿಕಾಸ್ ಹಿಂಗೆ ಮಲಗಿದ ತಕ್ಷಣ ಒಂಥರ ತುಂಬಾ ಬೈ ಚಾನ್ಸ್ ನಮಗೆ ಒಂಥರ ಶೆಕೆ ಬಿಸಿ ಬಿಸಿ ಅನ್ನಿಸ್ತಾ ಇದೆ ಅಂದರೆ ಜೆನ್ಯುವನ್ಲಿ ಆ ಒಂದು ಇಶ್ಯೂನ ಟ್ಯಾಕಲ್ ಮಾಡೋಂಥ ಒಂದು ಇದಿದೆ. ಬಿಕಾಸ್ ಇದರಲ್ಲಿ ಕೂಲ್ ಟೆಕ್ ಫ್ಯಾಬ್ರಿಕ್ ಹಾಗೂ ಏರ್ ಜೆನ್ ಫೋಮ್ ಇರೋದ್ರಿಂದ ಮಸ್ತಾಗಿರುತ್ತೆ. ಹಾಗೂ ಇಫ್ ಬೈ ಚಾನ್ಸ್ ತುಂಬ ಜನಕ್ಕೆ ಈ ಥರ ರಾತ್ರಿ ಮಲಗಿರಬೇಕಾದ್ರೆ ಸ್ವೆಟ್ ಆಗುವಂಥ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಆ ಒಂದು ಕೂಲಿಂಗ್ ಎಫೆಕ್ಟ್ ಅಂತೂ ಡೆಫಿನೆಟ್ಲಿ ಫೀಲ್ ಆಗೇ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಅಡಿಷನ್ ಆಗಿ ಸೊ ಈ ಒಂದು ಅಲ್ಟಿಮಾ ಏನು ಆಫರ್ ಮಾಡುತ್ತೆ ಅಂದರೆ 7 ಝೋನ್ ಸಪೋರ್ಟ್ನ ಆಫರ್ ಮಾಡುತ್ತೆ. ವಿಚ್ ಮೀನ್ಸ್ ಲೈಕ್ ಎವ್ರಿ ಝೋನ್ ನಮ್ಮ ತಲೆಯಿಂದ ಹಿಡಿದು ಶೋಲ್ಡರಿಂದ ಹಿಡಿದು ನಮ್ಮ ಕಾಲ್ ತನಕನೂ ಒಂಥರ ಯೂನಿಕ್ ಸಪೋರ್ಟ್ನ ಕೊಡುತ್ತೆ. ಸ್ಪೈನ್ನ ನೀಟಾಗಿ ಅಲೈನ್ ಮಾಡುತ್ತೆ ಹಾಗೂ ಟೆನ್ಷನ್ ಫ್ರೀ ಆಗಿರ್ತೀವಿ. ಲೈಕ್ ಒಂದು ಪೇನ್ ಟೆನ್ಷನ್ ಅಂತ ಏನು ಹೇಳ್ತಿಲ್ವಲ್ಲ, ಆ ಟೆನ್ಷನ್ ರೆಡ್ಯೂಸ್ ಮಾಡಿ. ಹಾಗೂ ಗೈಸ್ ಈ ಒಂದು ಮ್ಯಾಟ್ರೆಸ್ ಬಂದ್ಬಿಟ್ಟು ಒಂಥರ ಕನ್ವಿನಿಯಂಟ್ ವರ್ಕ್ಸ್ ಜೊತೆ ಬರುತ್ತೆ. ಲೈಕ್ ಲಿಟ್ರಲಿ 72 hours ಒಳಗಡೆ ನಿಮಗೆ ತುಂಬಾ ಸಿಟೀಸ್ಗೆ ಸೆಲೆಕ್ಟೆಡ್ ಸಿಟೀಸ್ಗೆಲ್ಲ ಡೆಲಿವರಿ ಕೂಡ ಕೊಡ್ತಾರೆ. ಸೊ ನೀವು ತುಂಬಾ ಟೈಮ್ ತನಕ ವೇಟ್ ಮಾಡಬೇಕು ನನ್ನ ಬೆಡ್ನ ಎಂಜಾಯ್ ಮಾಡೋಕ್ಕೆ ಅನ್ನೋ ಒಂದು ಫೀಲಿಂಗೇ ಬೇಡ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇದು ನಾನು ಆಗ್ಲೇ ಹೇಳಿದಾಗ ಇದು 100 days ಟ್ರಯಲ್ ಜೊತೆಗೆ ಬರುತ್ತೆ. ಸೊ ಬೈ ಚಾನ್ಸ್ ನಿಮಗೆ 100 days ಒಳಗಡೆ ಏನಾದರೂ ರಿಪ್ಲೇಸ್ ಏನಾದರೂ ಮಾಡಬೇಕು ಅಂದ್ರೆ ನೀವು ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಆ ಥರ ಏನೂ ಇದೇ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಬಿಕಾಸ್ ನಾವು ಒಂದಷ್ಟೊಂದಿಂದನೂ ಇದ್ರ ಮೇಲೆ ಸ್ವಲ್ಪ ಮಲ್ಗಿ ಉಲ್ಲಾಡಿ ಎಲ್ಲ ಮಾಡ್ತಾ ಇದೀವಲ್ಲ, ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಅಂಡ್ ಇವಾಗ ನನಗೆ ಲಿಟ್ರಲಿ ಒಂಥರ ನನ್ನ ರೂಮ್ ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿ ಅನಿಸ್ತಿದೆ, ಒಂಥರ ರಿವೈವ್ ಆಗಿದೆ ಅನ್ನೋ ತರ ಅನಿಸ್ತಿದೆ. ಬಿಕಾಸ್ ಧೂಳೆಲ್ಲ ಕೂಡ ತೆಗೆದೆ. ಅಂಡ್ ಅದು ಅಲ್ಲದಂತೆ ಈ ಒಂದು ಹೊಸ ಮ್ಯಾಟ್ರೆಸ್ ನ ಹಾಕಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗ್ತಿದೆ. ಸೊ ಐ ಆಮ್ ಆಲ್ ಸೆಟ್ ಟು ಲೈಕ್ ಎಂಜಾಯ್ ದ ನ್ಯೂ ಇಯರ್ ವಿತ್ ಮೈ ನ್ಯೂ ಮಂಚ, ನ್ಯೂ ಬೆಡ್ ಅಂಡ್ ಅ ನ್ಯೂ ರೂಮ್ ಅಂತಾನೆ ಹೇಳ್ಬೋದು. ಇನ್ ಗೊತ್ತಾ ಒಂಥರ ಕೆಲವೊಮ್ಮೆ ತುಂಬಾ ಖುಷಿ ಆಗುತ್ತೆ. ಲೈಕ್ ನಾವು ಒಂದು ಚಿಕ್ಕ ಪುಟ್ಟ ಚೇಂಜಸ್ ಏನೋ ಮಾಡಿರ್ತೀವಿ, ಬಟ್ ಆ ಚೇಂಜಸ್ ಆಕ್ಚುಲಿ ನಮ್ಮ ರೂಮ್ ನ ಅಷ್ಟೇ ಅಲ್ಲದಂತೆ ಲೈಫ್ ಅಲ್ಲೂ ಕೂಡ ತುಂಬಾ ಚೇಂಜಸ್ ನ ತಗೊಂಡ್ಬರುತ್ತೆ. ಸೊ ಇವಾಗ ನೋಡಿ, ನೀವು ಒಂದು ಸೋಫಾನ ಹೀಗೆ ಇಟ್ಟಿರ್ತೀರಾ ಅನ್ಕೊಳ್ಳಿ, ಅದನ್ನೊಂದ್ ಸ್ವಲ್ಪ ಹಿಂಗ್ ಜರುಗ್ಸ್ ನೋಡಿ, ಏನೋ ಒಂಥರ ಡಿಫ್ರೆಂಟ್ ಚೇಂಜಸ್, ಒಂಥರ ಡಿಫ್ರೆಂಟ್ ಎನರ್ಜಿ ಫೀಲ್ ಆಗುತ್ತೆ. ಸೊ ಅದೇ ರೀತಿ ಇವಾಗ ನನಗೆ ಫೀಲ್ ಆಗ್ತಾ ಇರೋದು. ಸೊ ಈ ಹೊಸ ಮಂಚ ಮೇಲೆ ನಿಜವಾಗ್ಲೂ ಸೆಟಲ್ ಆಗ್ತಿರ್ಬೇಕಾದ್ರೆ ಏನ್ ಅನ್ಸುತ್ತೆ ಒಂಥರ ಲೈಕ್ ಪರ್ಫೆಕ್ಟ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ನನ್ನ ನ್ಯೂ ಇಯರ್ಗೆ. ಬಿಕಾಸ್ ಒಂಥರ ಕೂಲ್, ಕಂಫರ್ಟೇಬಲ್, ರೆಸ್ಟ್ಫುಲ್ ಸ್ಲೀಪ್ ಸಿಗುತ್ತೆ. ಬಿಕಾಸ್ ತುಂಬಾ ಟೈರ್ಡ್ ಆಗಿರ್ತೀನಿ ಇಡೀ ದಿನ, ಇದ್ರ ಮೇಲೆ ಮಲ್ಕೊಂಡು ಒಂಥರ ರೆಸ್ಟ್ಫುಲ್ ಸ್ಲೀಪ್ ಸಿಗುತ್ತೆ ಇನ್ಮೇಲೆ ಹೊಸ ವರ್ಷದಿಂದ ಅಂತ ಒಂಥರ ಫೀಲ್ ಆಗ್ತಿದೆ, ನನಗೆ ಖುಷಿ ಆಗ್ತಿದೆ. ಸೊ ನಿಮ್ಗೂ ಏನಾದ್ರು ಇದೇ ರೀತಿಯಾದಂತಹ ಒಂದು ಫೀಲ್ ಬೇಕು ಅಂದ್ರೆ ಡೆಫಿನೆಟ್ಲಿ ಸ್ಲೀಪಿ ಕ್ಯಾಟ್ ಅವರ ಈ ಒಂದು ಮ್ಯಾಟ್ರೆಸ್ ನ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಇದ್ರದ್ದು ಲಿಂಕ್ ಏನಾದ್ರು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ಫ್ಯಾಕ್ಟ್ ನೀವು ನನಗೆ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ 18% ಅಷ್ಟು ಆಫ್ ಕೂಡ ಸಿಗುತ್ತೆ. ಸೊ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಆರಾಮಾಗಿ ನೀವು ಚೆಕ್ಔಟ್ ಮಾಡಬಹುದು, ಆರಾಮಾಗಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಆರಾಮಾಗಿ ಹೊಸ ವರ್ಷನ, ಹೊಸ ಮಂಚ, ಹೊಸ ಬೆಡ್, ಅಥವಾ ನಿಮ್ಮ ಹತ್ರ ಹಳೆ ಮಂಚನ ಇದ್ರೆ ಒಂದು ಹೊಸ ಬೆಡ್ ಜೊತೆ ಸ್ಟಾರ್ಟ್ ಮಾಡಿ. ಒಂಥರ ಸಿಕ್ಕಾಪಡೆ ಆ ಒಂದು ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತಲ್ಲ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಬೈ ಚಾನ್ಸ್ ನೀವು ಏನಾದ್ರು ಹೊಸ ಬೆಡ್ ಏನಾದ್ರು ತಗೊಳಕಿದೆ ಅಂತಂದ್ರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ಲೀಪಿ ಕ್ಯಾಟ್ ಅವ್ರದ್ದು ಈ ಒಂದು ಅಲ್ಟಿಮಾ ಮ್ಯಾಟ್ರೆಸ್ ನ. ಸೊ ಸ್ಲೀಪಿ ಕ್ಯಾಟ್ ಅವರ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ನನ್ನ ಈ ಒಂದು ಕೂಪನ್ ಕೋಡ್ ನ ಹಾಕಿದ್ರೆ ನಿಮ್ಗೆ 18% ಅಷ್ಟು ಕೂಡ ಆಫ್ ಸಿಗುತ್ತೆ, ಮರಿಬೇಡಿ ಅದನ್ನ. ಅಂಡ್ ಫೈನಲಿ ಇವಾಗ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್, ಒಂದ್ ಸ್ವಲ್ಪ ಆರ್ಗನೈಸ್ ಮಾಡೋದಷ್ಟೇ ಇರೋದು. ಸೊ ಆರ್ಗನೈಸ್ ಎಲ್ಲ ಮಾಡಿದ ನಂತರ ನನ್ನ ಬೆಡ್ರೂಮ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಅಂಡ್ ಎಸ್ ಗೈಸ್, ಸೊ ಇದಷ್ಟು ಒಂದು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮ್ಗೆ ಏನಾದ್ರೂ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ಈ ತರ ಎಲ್ಲ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್, ಅಥವಾ ನಾನು ಏನಾದ್ರೂ ತುಂಬಾ ಏನಾದ್ರೂ ಇಂಪಾರ್ಟೆಂಟ್ ಏನಾದ್ರೂ ಶೇರ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ನಾನು ನನ್ನ ವಿಡಿಯೋಸ್ ಮೂಲಕ ಶೇರ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ, ಓಕೆನಾ? ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು, ಏನು ಎತ್ತ, ನೀವು ನಿಮ್ಮ ನ್ಯೂ ಇಯರ್ ನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಅಥವಾ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನಾದ್ರು ತಗೊಂಡಿದ್ದೀರಾ, ನ್ಯೂ ಇಯರ್ಗೆ ಏನಾದ್ರು ಕಂಪ್ಲೀಟ್ ಮನೇನ ಮೇಕ್ ಓವರ್ ಏನಾದ್ರು ಮಾಡಿದ್ದೀರಾ, ಆ ಥರ ಏನಾದ್ರು ಮಾಡಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಓಕೆನಾ? ಬಾಯ್.